ಬಹಿರಂಗ ವೇದಿಕೆಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪನವರಿಗೆ ಖರ್ಗೆ ಎಚ್ಚರಿಕೆ ಕೊಟ್ಟರು. ಮಹದೇವಪ್ಪನವರು ಖರ್ಗೆ ಅವರ ಭಾಷಣ ಆಗ್ತಾ ಇದ್ದ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು. ಎಚ್.ಸಿ. ಮಹದೇವಪ್ಪ ಪಕ್ಕದವರ ಹತ್ರ ಮಾತಾಡ್ತಾ ಇದ್ರು. ಆಗ ಮಹದೇವಪ್ಪ ಕಿವಿ ತುಂಬಬೇಡ, ನೀನು ಸ್ವಲ್ಪ ಇಲ್ಲಿ ಕೇಳಲಿ ಅವರು ಅಂತ ಎಚ್.ಸಿ. ಮಹದೇವಪ್ಪನವರಿಗೆ ಖರ್ಗೆ ವೇದಿಕೆ ಮೇಲೆ ಎಚ್ಚರಿಕೆ ಕೊಟ್ಟರು. ಮೈಸೂರಿನಲ್ಲಿ ನಡೆದಂತ ಸಾಧನಾ ಸಮಾವೇಶದಲ್ಲಿ ಮಹದೇವಪ್ಪ ಕಿವಿ ತುಂಬಬೇಡ, ನೀನು ಸ್ವಲ್ಪ ಇಲ್ಲಿ ಕೇಳು ಅಂತಂದ್ರು. ಕಿವಿ ಸರಿಯಾಗಿದೆ ಅವರದ್ದು, ನೀನ್ ಕಿವಿ ತುಂಬಕ್ ಹೋಗ್ಬೇಡ ಅಂತ ಖರ್ಗೆ ಮಾತಾಡಿದ್ರು. ಸಿದ್ದರಾಮಯ್ಯನವರು ಕಿವಿ ತುಂಬಬೇಡ ಅಂತ ಅಂದ್ರೆ ಇದು ವೇದಿಕೆ ಮೇಲೆ ಸೂಚ್ಯವಾಗಿ ಹೇಳಿದ್ದ ಗೊತ್ತಿಲ್ಲ. ಬಹಿರಂಗ ವೇದಿಕೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಚ್ಚರಿಕೆ ಕೊಟ್ಟರು. ಸಿದ್ದರಾಮಯ್ಯನವ್ರಿಗೆ ಏನೋ ಹೇಳ್ತಾ ಇದ್ರು ಮಹದೇವಪ್ಪನವರು. ಆಗ ಖರ್ಗೆ ಅವರು ಈ ಸೂಚನೆ ಕೊಟ್ಟರು. ಸೂಚನೆನೋ ಎಚ್ಚರಿಕೆನೋ ಸೂಚ್ಯವಾಗಿ ಹೇಳಿದ್ರೋ ಅಥವಾ ವೇದಿಕೆ ಮೇಲೆ ಮಾತಾಡಿದಕ್ಕೆ ಮಾತ್ರ ಹೇಳಿದ್ರೋ, ಈ ಕಿವಿ ತುಂಬಬೇಡ ಅನ್ನೋದ್ರ ಅರ್ಥ ಬೇರೆ ಏನಾದರೂ ಬರುತ್ತಾ ಗೊತ್ತಿಲ್ಲ. ಬಟ್ ಖರ್ಗೆ ಅವರು ಇದನ್ನ ವೇದಿಕೆ ಮೇಲೆ ಹೇಳಿದ್ರು, ವೇದಿಕೆ ಮೇಲೆ ಮಾತನಾಡಿದ್ರು. ಕಾಂಗ್ರೆಸ್ ಅವರು ಹೇಳುವಂತೆ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲೇ ಎಐಸಿಸಿ ಅಧ್ಯಕ್ಷರು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತಾ ಇದ್ದ ರಾಜ್ಯದ ಸಚಿವರೊಬ್ಬರಿಗೆ ಕಿವಿ ತುಂಬಬೇಡ, ಅವ್ರ ಕಿವಿ ಸರಿಯಾಗೇ ಇದೆ, ಕೇಳಿಸ್ಕೊಳ್ಳಿ ಅವರೇ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಇನ್ನ ಮೊದಲ ಮಾದೇವಪ್ಪ ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ವಾಯಿಲ್ ನಿತಿನ್ ಗಡ್ಕರಿ ಇನ್ನ ಮೊದಲ ಮಾದೇವಪ್ಪ ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ವಾಯಿಲ್ ನಿತಿನ್ ಗಡ್ಕರಿ ಇನ್ನ ಮೊದಲ ಮಾದೇವಪ್ಪ ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ವಾಯಿಲ್ ನಿತಿನ್ ಗಡ್ಕರಿ ಇನ್ನ ಮೊದಲ ಮಾದೇವಪ್ಪ ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ವಾಯಿಲ್ ನಿತಿನ್ ಗಡ್ಕರಿ ಇನ್ನ ಮೊದಲ ಮಾದೇವಪ್ಪ ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ವಾಯಿಲ್ ನಿತಿನ್ ಗಡ್ಕರಿ